ಅಣ್ಣ ಇದನ್ನ ಯಾರಾದರೂ ದೊಡ್ಡ ಅಮೌಂಟಿಗೆ ಕೇಳಿದಾರ, ದೊಡ್ಡ ರೇಟಿಗೆ? ಅದು 10 ಲಕ್ಷ ಮಾಡಿ 10 ಲಕ್ಷ ತನಕ. ಹ್ಞೂ ಬೈಕ್ ಎಷ್ಟು ಹೊಡೆದೈತೆ ಅಣ್ಣ ಇದು? ಒಂದು ಹೊಡೆದಿನ ಅರ್ಧ ತೊಲೆ ಬಂಗಾರ ಹೊಡೆದೈತಿ, ಒಂದು ಒಮ್ಮಿನಿ ಕಾರ್ ಹೊಡೆದಿನ. ಹೊನ್ನಳ್ಳಿ ಕೇಸರಿ ಕಣ ನಡೀತೈತಲ್ಲ, ಆ ಕಣದಲ್ಲಿ 8 ಅಲ್ಲಿಗೆ 6 ಅಲ್ಲಿಗೆ ಇಟ್ಟಂತ ಪ್ರೈಸ್ಗಳು ನೋಡಬಹುದು. ಟ್ರೋಫಿ ಮಾತ್ರ ಹೆವಿ ಇದಾವೆ. ನೆಕ್ಸ್ಟ್ ನಡೀತೈತೆ ಆಲ್ರೆಡಿ ಕಣ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ, ಯಾರನ್ನು ಒಳ ಬಿಟ್ಕೊಂಡಿಲ್ಲ. ಹಂಗಾಗಿ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ ಕಣನು. ನೋಡ್ರಿ ಪ್ರೈಸ್ಗಳು. ಎಲ್ಲರಿಗೂ ನಮಸ್ಕಾರ. ದೇವರು ತುಂಬಾ ದಿನ ಆಯ್ತು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ, ಕೆಲವು ಪ್ರಾಬ್ಲಮ್ಸ್ಗಳಿಂದ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಇವತ್ತು ಹೊನ್ನಳ್ಳಿ ಕಣಕ್ಕೆ ಬಂದಿದ್ದೀವಿ ವಿಡಿಯೋ ಮಾಡೋಕ್ಕೆ. ಅಣ್ಣ ಈ ಮರಿ ಹೆಸರು ಏನಣ್ಣ? ಅನಗಲ್ ಫೈಟರ್ ಅಣ್ಣ. ಅನಗಲ್ ಫೈಟರ್, ಹಾವೇರಿ ಜಿಲ್ಲಾ ಅನಗಲ್ ತಾಲೂಕು ಅನಗಲ್ ಗ್ರಾಮದ ಮರಿ. ಈಗ ಆ ಕಡೆ ಭಾಗದಿದ್ದ ನೀವು ಇಲ್ಲಿ ಬಂದಿದ್ದೀರ ಕುರಿ ಹಾಕೊಂಡು. ಇದು ಎಷ್ಟಲ್ಲ? 8 ಅಲ್ಲ ಅಣ್ಣ ಇದು? 8 ಅಲ್ಲ ನೋಡ್ರಿ, 8 ಅಲ್ಲ ಅಂತ ಈ ಮರಿ. ನೋಡ್ಬೋದು ನೀವು ಯಾವ ನಮ್ನಿ ಇದೆ ಅಂತ ಮರಿ. ಈ ಮರಿ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಅರ್ಧ ಜನಕ್ಕೆ ಆ ಕಡೆ ಭಾಗದವರು ಎಲ್ಲ ಗೊತ್ತಿರುತ್ತೆ. ಯಾಕಂದರೆ ಮೊನ್ನೆ ಇದು ಕೊಣ್ಣೂರು ಕಣದಲ್ಲಿ ಸೆಕೆಂಡ್ ಆದಂಥ ಮರಿ ಅಣ್ಣ ಇದು. ನೋಡ್ರಿ ಕೊಣ್ಣೂರು ಕಣದಲ್ಲಿ ಸೆಕೆಂಡ್ ಆದಂಥ ಮರಿ ಇದು. ಇವತ್ತು ಹೊನ್ನಳ್ಳಿ ಕೇಸರಿ ಕಣಕ್ಕೆ ಕರ್ಕೊಂಬಂದಿದ್ದಾರೆ ನೋಡ್ರಿ ಈ ಮರಿ. ಇದು ನೀವು ಮರಿ ಕುರಿದ ತಾಮಿದ್ದ 8 ಅಲ್ಲಿ ತಗೊಂಬಂದಿದ್ದ? 4-5 ತಿಂಗಳಿದ್ದಾಗಲೇ ತಗೊಂಬಂದು ಸಾಕಿದ್ದು ನೀವು. ಓನರ್ ಅಂತ ನೋಡ್ರಿ, ಓನರು. ಅಲ್ಲಿದ್ದ ಟೋಟಲ್ ಎಷ್ಟು ಕಣ ಆಗೈತೆ ಅಣ್ಣ ಇದು? ಇದು ನಾರ್ಮಲ್ ಕಣ ಆಗ್ಯಾವಣ. ಅದ್ರ ಬೈಕ್ 3 ಆಗ್ಯಾವಣ. 4 ಒಂದು ಬೈಕ್ ಆಗಿತ್ತಣ್ಣ, 8 ಒಂದು ಬೈಕ್ ಆಗಿತ್ತಣ್ಣ. 8 ಒಂದು ಬೈಕ್ ಆಗಿ 20 ದಿವಸಕ್ಕೆ ಕೊನ್ನೂರು ಹಾಕಿದ್ವಣ್ಣ ಚೆಕಿಂಗ್ ಮಾಡಕ್ಕೆ. ಅಲ್ಲೇ ಸೆಕೆಂಡ್ ಆಗ್ತಾನೆ. ಅವಾಗ 6 ತಿಂಗಳು ಅಷ್ಟೇ ಆಗಿತ್ತಣ್ಣ 8 ಬಂದು. ಈ ಕೊಣ್ಣೂರು ಕಣಕ್ಕೆ ಆಗ್ತಾಗ ಅಲ್ಲಿಗೆ ಬಂದು 6 ತಿಂಗಳು ಅಷ್ಟೇ ಆಗಿದ್ದು ಮರಿ. ನೋಡ್ರಿ ಮರಿ ಕೊಣ್ಣೂರು ಹೆಚ್ಚಪ್ಪ. ಅದಾದ 20 ದಿವಸಕ್ಕೆ ಕೊನ್ನೂರು ಕಣ ಹಾಕಿದ್ವಣ್ಣ. 6 ತಿಂಗಳಲ್ಲೇ ಇಷ್ಟು ಎಳತ್ತರಲ್ಲೇ ಕೊಣ್ಣೂರು ಕಣದಲ್ಲಿ. ಅದು ಕರ್ನಾಟಕದ ದೊಡ್ಡ ಕಣ, ಟಾಪ್ ಕಣ ಏನಣ್ಣ ಕೊಣ್ಣೂರು ಕಣ ಅಂದರೆ. ದೊಡ್ಡ ಕಣ, ನಮ್ಮ ಕರ್ನಾಟಕದಾಗಲೇ ದೊಡ್ಡ ಕಣ. ಆ ಕಣದಲ್ಲಿ ಈ ಮರಿ ಸೆಕೆಂಡ್ ಆಗಿತ್ತಂತೆ. ಫಸ್ಟ್ ಸೆಕೆಂಡಿಗೆ ಆಡಬೇಕಾದ್ರೆ ಒಂದು ಹೊಡ್ತಾ ಬಿಟ್ಟು ಇಟ್ಕೊಂಡಿದ್ದಾರೆ ಮರಿ. ಎಳ್ಕ ಏನು 2 ಹೊಡ್ತಾ ಬಿಟ್ಟು ಇಟ್ಕೊಂಡಿದ್ದಾರಂತೆ. ಯಾಕಂದರೆ ಮರಿ ಇನ್ನೂ ಬಲ್ತಿಲ್ಲ, ಎಳ್ಕ ಅಂದ್ರೆ 2 ಹೊಡ್ತಾ ಬಿಟ್ಟು ಇಟ್ಕೊಂಡಿದ್ದಾರೆ. ನೋಡ್ಬೋದು ನೀವು, ಮರಿ ಮಾತ್ರನೂ ಹೆವಿ ರ್ಯಾಶ್ ಐತಿ. ಇವತ್ತು ಹೊನ್ನಳ್ಳಿ ಕೇಸರಿ ಕಣಕ್ಕೆ ಆ ಕಡೆ ಭಾಗದಿದ್ದ ಈ ಕಡೆ ಭಾಗಕ್ಕೆ ಹಾಕೊಂಬಂದಿದ್ದಾರೆ ಅಣ್ಣವರು. ಅಣ್ಣ ಈಗ ಹೊನ್ನಳ್ಳಿ ಕಣಕ್ಕೆ ಹಾಕ್ಬೇಕಂತ ಆ ಕಡೆಯಿಂದ ಈ ಕಡೆಗೆ ಹಾಕೊಂಬರಕ್ಕೆ ರೀಸನ್ ಏನಣ್ಣ, ಕಾರಣ? ಈ ಭಾಗಕ್ಕೆ ಮರಿ ತರಬೇಕಂದ್ರೆ ಈಗ ಹೆಸರಂತ ಮರಿ ಅಣ್ಣ. ಈಗ ಸಣ್ಣ ಕಣಕ್ಕೆ ತೆಗೆದ್ರೆ ಮರ್ಯಾದೆ ಇರಲ್ಲ. ಅದಕ್ಕೆ ದೊಡ್ಡ ಕಣಕ್ಕೆ ಹಾಕಿ ಅದು ಆಡ್ತಿದ್ದು ಬಿಡ್ತಿದ್ದು ಸೆಕೆಂಡರಿ ಅಣ್ಣ. ನಾವು ಮನೆ ಮಗ ಸಾಕ್ಯಾರ ನಮ್ಮ ಮಲಕರಣ. ಹಂಗೆ ಚೆಕಿಂಗ್ ಮಾಡಕ್ಕೆ ಹಾಕಿವಣ್ಣ. ಇವತ್ತು ಏನು ಹಾಕಿದ್ವಿ ನೋಡ್ಬೇಕಣ್ಣ. ಮನೆ ಬರ್ದಾಗ ಏನೈತಿ ಇವತ್ತು ಕಣ ಆದ್ರೂ ಆಗ್ಬೋದಣ್ಣ. ಈಗ ಸಣ್ಣ ಕಣಕ್ಕೆ ಹಾಕಿದ್ರೆ ಮರ್ಯಾದೆ ಇರಲ್ಲ. 100 ಕಣ ಆಗಿದ್ ಮರಿ ಇಲ್ಲಿ ತಂದಾರಂದ್ರೆ ಮತ್ತೆ ಮರ್ಯಾದೆ ಇರಲ್ಲ. ಅದಕ್ಕೆ ದೊಡ್ಡ ಕಣಕ್ಕೆ ಹಾಕಿವಣ್ಣ ಮರಿ. ನೋಡ್ರಿ ಅಣ್ಣವರು ಆ ಕಡೆ ಭಾಗದಿಂದ ಈ ಕಡೆ ಭಾಗ ಹಾಕೊಂಡ್ ಬಂದಿದ್ದಾರೆ. ಇವತ್ತು ಹೊನ್ನಳ್ಳಿ ಕಣಕ್ಕೆ ಆದಷ್ಟು ಗಾಢ ಬಂದಿದ್ದಾರೆ. 8 ಇನ್ನೂ ಅಷ್ಟು ಯಾವ ಬಂದಿಲ್ಲ. ಆ ಕಡೆ ಭಾಗದಿಂದ ಮರಿ ರೆಸ್ಟ್ ಇರಲಿ ಅಂದು ಪಾಪ ಆ ಕಡೆ ಭಾಗದಿಂದ ಗಾಢನೇ ಹಾಕೊಂಡ್ ಬಂದಿದ್ದಾರೆ. ಇನ್ನು 6 ನಡೀತೈತಿ. ನೋಡ್ಬೋದು ನೀವು, ಮರಿ ಮಾತ್ರ ಹೆವಿ ಐತೆ. ಅಣ್ಣ ಇದನ್ನ ಯಾರಾದರೂ ದೊಡ್ಡ ಅಮೌಂಟಿಗೆ ಕೇಳಿದಾರ, ದೊಡ್ಡ ರೇಟಿಗೆ? ಎಷ್ಟಕ್ಕೆ ಕೇಳಿದಾರೆ ಅಣ್ಣ ಇದನ್ನು? ಅದು 10 ಲಕ್ಷ ಮಾಡಿ 10 ಲಕ್ಷ ತನಕ. ಒಂದು ಕಣ ಆಗಿನ ಆದ್ಬಿಡ್ಲೆಲ್ಲ ಬಂದಿದ್ರು ಮನೆ ಮಠ ಕೇಳಕ್ಕೆ. ಮರಿ ಕೊಡ್ಲಿಲ್ಲ. ಇವಾಗ ಒಬ್ರು ಮಿಡಲ್ ಕ್ಲಾಸ್ ಹುಡುಗನ ಲೈಫಾಗ 10 ಲಕ್ಷ ಅಂದ್ರೆ ದೊಡ್ಡ ಅಮೌಂಟ್ ಅಲ್ಲ ಅಣ್ಣ. ಕೊಟ್ಟು ನಿಮ್ಮ ಲೈಫಿಗೆ ನಮ್ಮ ಮಾಲಕರ ಅಂತ ಹೇಳಿ ಅದಕ್ಕಣ ಮರಿ ಇಲ್ಲ. ಅದು ಎಷ್ಟರ ಬರಲಿ ರೇಟ್ ಕೊಡಂಗಿಲ್ಲ ಅಂತ ಹೇಳ್ತಾರೆ ನಮ್ಮ ಅಣ್ಣ. ನೋಡ್ರಿ 10 ಲಕ್ಷ ಬಂದ್ರೂ ಮರಿ ಕೊಟ್ಟಿಲ್ಲ ಅಂತ ಅಣ್ಣವ್ರು. ಯಾಕಂದ್ರೆ ಮನೆ ಮಗನ ಥರ ಸಾಕಿದ್ದಾರೆ, ಅದಕ್ಕೆ ಬೆಲೆ ಕೊಡೋಕ್ಕಾಗಲ್ಲ. ಅದ್ರ ಪ್ರೀತಿಗೆ ಯಾವತ್ತು ಬೆಲೆ ಕಟ್ಟಬಾರ್ದು ಅಂದು ಅದನ್ನು ಯಾವತ್ತು ಮರಿ ಕೊಡಲ್ಲ ಅಂದು ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ. ಇವತ್ತು ಹೊನ್ನಳ್ಳಿ ಕೇಸರಿ ಕಣಕ್ಕೆ ಆಲ್ರೆಡಿ ಹಾಕೊಂಬಂದಿದ್ದಾರೆ ಅಣ್ಣವರು. ನೋಡ್ಬೋದು ನೀವು, ಮರಿ ಮಾತ್ರ ಹೆವಿ ಐತೆ. ಅಣ್ಣವ್ರು ಅದನ್ನೇ ಹೇಳಿದ್ದು, ಸಣ್ಣ ಕಣಕ್ಕೆ ಹಾಕಿದರೆ ಮರ್ಯಾದಿಲ್ಲ ಅಂತಾರೆ, ಅದಕ್ಕೆ ದೊಡ್ಡ ಕಣಕ್ಕೆ ಹಾಕೊಂಬಂದಿದ್ದೀವಿ ಒಂದು ಅಲ್ಲಿದ್ದ ಇಲ್ಲಿಗೆ ಹಾಕೊಂಬಂದಿದ್ದಾರೆ. ನೋಡಬೇಕು ಒಳಗಿನ ಇಷ್ಟು. ಹೊನ್ನಳ್ಳಿ ಕೇಸರಿ ಕಣಕ್ಕೆ ಬಂದಿರೋ ಮರಿಗಳಲ್ಲಿ ಇಲ್ಲೊಂದು ಮರಿ ಐತಿ. ನೋಡ್ಬೋದು ನೀವು, ಆಲ್ಮೋಸ್ಟ್ ತುಂಬ ಜನ ಇದ್ದಾರೆ ಈ ಮರಿ ನೋಡೋಕ್ಕೆ ಅಂತಲೇ ತುಂಬ ಜನ ಬಂದಿದ್ದಾರೆ. ಬನ್ನಿ ಇದ್ರ ಬಗ್ಗೆನೇ ಕೇಳೋಣ. ಅಣ್ಣ ಈ ಮರಿ ಹೆಸರು ಏನಣ್ಣ? ಇದು ಆ ಕಡೆ ಬಾಗಲಕೋಟೆ ಸೈಡ್ ನೋಡ್ರಿ, ಗದಗ ಸೈಡ್ ಇದ್ದ ಹಾಕೊಂಬಂದಿದ್ದಾರೆ ಮರಿ ಅಣ್ಣರು. ಎಷ್ಟು ಕಣ ಆಗೈತಣ್ಣ ಟೋಟಲ್?
38 ಕಣ ಈಗ ನೋಡಿ. 38 ಕಣ. 38. ಮರಿ ಕುರಿದ್ದ ಹಿಡಿದು 6 ಈಗ 6 ಮಟ ನಾನು. ಈಗ 6 ಎಷ್ಟು ಕಣ ಆಗೈತಣ್ಣ ಇದು ಮರಿ? ಹಾಕಿದ್ದು 2 ಕಣ, 2 ಕಣ ಇದು. 3ನೇ ಕಣ. ಹಾಕಿದ್ದು 2 ಫಸ್ಟ್. ಹರಿಹರಕ್ಕೆ ಹಾಕಿದ್ದಣ್ಣ 80,000 ಕಣಕ್ಕೆ. ಫಸ್ಟ್ ಐತಣ್ಣ. ನೋಡ್ರಿ ಮೊನ್ನೆ ಹರಿಹರ ಕಣದಲ್ಲಿ 80,000 ಕಣದಲ್ಲಿ ಈ ಮರಿ ಫಸ್ಟ್ ಆಗಿತ್ತಂತೆ. ಈ ಮರಿ ಹಾಕಿರೋ 2 ಕಣನೂ ಫಸ್ಟ್ ಆಗಿತ್ತಂತೆ 6ರಲ್ಲಿ. ಇದು 3ನೇ ಕಣ ಆಯ್ತು. ಬೈಕ್ ಎಷ್ಟು ಹೊಡೆದೈತಣ್ಣ ಇದು? ಒಂದು ಹೊಡೆದೈತಣ್ಣ, ಅರ್ಧ ತೊಲೆ ಬಂಗಾರ ಹೊಡೆದೈತಿ, ಒಂದು ಒಮ್ಮಿನಿ ಕಾರ್ ಹೊಡೆದೈತಣ್ಣ. ನೋಡ್ರಿ ಓಮಿನಿ ಕಾರು, ಅರ್ಧ ತೊಲೆ ಬಂಗಾರ ಎಲ್ಲ ಹೊಡೆದೈತಂತೆ. ಅಣ್ಣ ಒಳಗೆ ಆಡ್ಸಿದ್ರಾ? ಒಂದು ರೌಂಡ್ ಪಾಸ್ ಆಗೈತಂತ ನೋಡ್ರಿ ಈ ಮರಿ. ಇನ್ನು ಜಸ್ಟ್ ಈಗ ಆಡಿ ಬಂತು. ಅಣ್ಣ ಇದನ್ನ ಯಾರಾದರೂ ದೊಡ್ಡ ಅಮೌಂಟಿಗೆ ಕೇಳಿದಾರ, ದೊಡ್ಡ ರೇಟಿಗೆ? ಭಾಳ ಮಟ್ಟ ಕೇಳೋಣ, ನಾವು ಕೊಟ್ಟಿಲ್ಲ. ಎಲ್ಲಿವರೆಗೂ ಕೇಳಿದಾರ ಅಣ್ಣ ಇದನ್ನ? ಅವಾಗ 2ಲ್ಯಾಗ 4ಲ್ಯಾಗ 8 ಲಕ್ಷ ಮಟ್ಟ ಹಾಕಿದ್ರು. ಕೊಟ್ಟಿಲ್ಲಣ್ಣ, ಮತ್ತೆ ಕೇಳಾರ ನಾವು ಕೊಡಂಗಿಲ್ಲ ಅಂತ ಹೇಳಿ. ನೋಡ್ರಿ ಒನ್ನರ್ 8 ಲಕ್ಷದ ತನಕ ಕೇಳಿದ್ರು ಈ ಮರಿ ಕೊಟ್ಟಿಲ್ಲ ಅಂತೆ. ಈ ಮರಿ ಮೇಲೆ ಇರೋ ಪ್ರೀತಿಗೋಸ್ಕರ ಅವರು ಎಷ್ಟೇ ದುಡ್ಡು ಕೊಟ್ಟರು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಹೊನ್ನಳ್ಳಿ ಕೇಸರಿ ಕಣಕ್ಕೆ ಹಾಕೊಂಬಂದಿದ್ದಾರೆ ಅಣ್ಣವ್ರು. ಅಣ್ಣ ಈಗ ಆ ಕಡೆ ಭಾಗದಿಂದ ಇಲ್ಲಿಗೆ ಬಂದಿದ್ದಾರಲ್ಲ, ಹೊನ್ನಳ್ಳಿ ಕಣಕ್ಕೆ ಹಾಕಕ್ಕೆ ರೀಸನ್ ಅಣ್ಣ, ಕಾರಣ ಏನು? ಕೇಸರಿ ಕಣ ಅಂತ ದೊಡ್ಡ ಕಣ. ಹಾಂ, ಅಮೌಂಟ್ ಚಿಕ್ಕದಿರ್ಬೋದು, ಬಟ್ ಇದು ದೊಡ್ಡದಣ್ಣ. ನೋಡ್ರಿ ಹೊನ್ನಳ್ಳಿ ಕೇಸರಿ ಕಣ ಅನ್ನೋದು ತುಂಬ ದೊಡ್ಡ ಕಣ. ಅದಕ್ಕೋಸ್ಕರ ಇವರು ಅಣ್ಣವರು ಅಲ್ಲಿದ್ದು ಅಷ್ಟು ದೂರದಿಂದ ಇಲ್ಲಿಗೆ ಹಾಕೊಂಬಂದಿದ್ದಾರೆ ಈ ಮರಿನ. ನೋಡ್ರಿ ಮರಿ ಮೊದಲಿಗೆ ಹೊನ್ನಳ್ಳಿಲೇ ಇತ್ತಂತೆ, ಮರಿಕುರಿಯಲ್ಲಿ ಈ ಅಣ್ಣರ ಹತ್ರ ಇತ್ತಂತೆ. ಈ ಅಣ್ಣರ ಹೆಸರಣ್ಣ, ನಿಮ್ಮ ಹೆಸರಣ್ಣ? ದೇವರಾಜ್. ಅಣ್ಣ ನೀವು ಈ ಮರಿನ ಇವ್ರಿಗೆ ಕೊಟ್ರಲ್ಲ, ನಿಮಗೆ ಅನಿಸುತ್ತಾ ಈ ಮರಿ ಇಷ್ಟೊಂದು ಹೆಸರು ಮಾಡುತ್ತೆ ಅಂತ? ನಿಮಗೆ ಎಷ್ಟು ಖುಷಿ ಆಯ್ತಣ್ಣ ಇದು? ಈಗ ಈ ಕಡೆ ಭಾಗದಿಂದ ಆ ಕಡೆ ಭಾಗಕ್ಕೆ ಹೋಗಿ ಒಳ್ಳೆ ಹೆಸರು ಮಾಡಿಕೊಂಡು ನೋಡ್ರಿ ಅವರಿಗೂ ನೋಡ್ರಿ ಹೊನ್ನಳ್ಳಿ ಕೇಸರಿ ಕಣ ಆಡಿಸ್ಬೇಕಂದು ಅವಣ್ಣರೇ ಕರ್ಸಿದಾರಂತೆ ಈ ಮರಿನ. ಅವ್ರಿಗೂ ಕೊಟ್ಟಿರೋದನ್ನ ಅವ್ರಿಗೂ ತುಂಬ ಖುಷಿ ಐತಿ. ಯಾಕಂದರೆ ಕೊಟ್ಟವ್ರಿಗೂ ಖುಷಿ ಐತಿ, ತಗೊಂಡೋಗಿ ಅವರು ಆಡ್ಸಿರೋ ಅವ್ರಿಗೂ ತುಂಬ ಖುಷಿ ಐತಿ. ಯಾಕಂದರೆ ಮರಿ ಆ ರೀತಿ ಆಡೈತೆ ಅಂತ ಈ ಮರಿ. ದೊಡ್ಡ ರೇಟಿಗೆ ಕೇಳಿದ್ರು ಕೊಟ್ಟಿಲ್ಲ ಅಂತ ಈ ಮರಿನ. ನೋಡ್ಬೋದು ನೀವು, ಆಲ್ಮೋಸ್ಟ್ ತುಂಬ ಜನ ಬಂದಿದ್ದಾರೆ. ಆಗಲೇ ನಾವು ನೋಡಿದಾಗ ಫುಲ್ಲು ಕ್ರೌಡ್ ಭಾಳ ಇತ್ತು. ಈಗ ಆಲ್ರೆಡಿ 1 ರೌಂಡ್ ಪಾಸ್ ಆಗೈತೆ. ನೆಕ್ಸ್ಟಿಗೆ 2ನೇ ರೌಂಡಿಗೆ ಹೋಗೋದೈತೆ ನೋಡ್ರಿ ಈ ಮರಿ. ಹೊನ್ನಳ್ಳಿ ಕೇಸರಿ ಕಣಕ್ಕೆ ಬಂದಿರೋ ಮರಿಗಳಲ್ಲಿ ಇಲ್ಲೊಂದು ಮರಿ ಐತಿ. ಅಣ್ಣ ಈ ಮರಿ ಹೆಸರು? ಬೆಂಗಾಲ್ ಟೈಗರ್. ಯಾವ್ರಿಂದ ಅಣ್ಣ ಇದು ಮರಿ? ದಾವಣಗೆರೆ. ಇದು 6ರಲ್ಲಿ ತಗೊಂಬಂದಿದ್ದ ಏನು ಮರಿ ಕುರಿತು ನಿಮ್ಮ ಹತ್ರ? 4 ಎಷ್ಟಕ್ಕೆ ತಗೊಂಬಂದಿದ್ರಣ್ಣ ನೀವು ಇದನ್ನ? 2,80,000ಕ್ಕೆ. ಅವ್ರ ಹತ್ರ ಪ್ಲೇಸ್ ಆಗಿತ್ತಾ ಇದು? ಕಂಟಿನ್ಯೂ ಎಷ್ಟು ಕಣ ಆಯ್ತಣ್ಣ ಅವ್ರ ಹತ್ರ? ಮರಿಕೂರಿಂದ ಹಿಡಿದು 4 ಮಟ್ಟ ಒಂದು 37-38 ಕಣ ಆಗಿತ್ತು. 38 ಕಣ ನೋಡ್ರಿ. ಒಂದು ಕಣ ಆಗಿತ್ತು. ಟೋಟಲ್ 38 ಕಣ ಆಗೈತಂತೆ ಇದು. ಇವ್ರ ಹತ್ರನೂ ಬಂದು ಒಂದು ಕಣ ಆಗೈತೆ. 39 ಕಣ ಆಗೈತಂತ ನೋಡ್ರಿ ಮರಿ. ಇವಾಗ ಹೊನ್ನಳ್ಳಿ ಕಣಕ್ಕೆ ಬಂದೈತೆ ಈ ಮರಿನು. ಅಣ್ಣ ಇದು ಇಷ್ಟೊಂದು ಕಣ ಆಗೈತಲ್ಲ, ಯಾರಾದರೂ ದೊಡ್ಡ ಅಮೌಂಟಿಗೆ ಕೇಳಿದ್ದಾರೆ ಇದನ್ನ? ನಾವೇ ದೊಡ್ಡ ಅಮೌಂಟಿಗೆ ತಂದೀವಿ ಅಣ್ಣ, ಕೇಳಿ. ಅಲ್ಲ ನಿಮ್ಮಿಂದ ಮತ್ತೆ ಮುಂದೆ ಯಾರು ಕೇಳಿಲ್ಲಂತೆ. ನೆಕ್ಸ್ಟ್ ಒಳಗೆ ಹೋಗೋದೈತೆ ನೋಡ್ರಿ. ಮರಿ ಮಾತ್ರ ಹೆವಿ ಐತೆ. ಒಳಗೆ ಆಡ್ಸಿದ್ರಣ್ಣ? ಇನ್ನೂ ಇಲ್ಲಂತೆ, ಒಳಗೆ ಆಡ್ಸಿಲ್ಲ ಅಂತ ನೋಡ್ರಿ. ಮರಿ ಮಾತ್ರ ಹಿಂಗೈತೆ, ತೋರಿಸ್ತೀನಿ. ಸೈಲೆಂಟಾಗಿ ನಿಂತೈತೆ. ಹೊನ್ನಳ್ಳಿ ಕೇಸರಿ ಕಣಕ್ಕೆ ಬಂದಿರೋ ಮರಿಗಳಲ್ಲಿ ಇಲ್ಲೊಂದು ಮರಿ ಐತಿ. ಅಣ್ಣ ಈ ಮರಿ ಹೆಸರೇನಣ್ಣ? ಅಣ್ಣ ಇದು ಜೇರಿಕಟ್ಟಿ ಚಿಂಚಲಿ ಮಾಯಮ್ಮ ಅಂತಣ್ಣ. ನಾವು ಜೇರಿಕಟ್ಟಿಗೆ ಒಂದು ಜಾಲ, ಚಿಂಚಲಿ ಮಾಯಮ್ಮ ಜಾಲ ಅಂತ ಅಂದಿತ್ತಣ್ಣ. ಅದು ಸವಿ ನೆನಪಿಗೋಸ್ಕರ ಇದನ್ನ ಹಾಕಿದವಣ್ಣ 6ರಲ್ಲಿ. ಈಗ ಜರಿಕಟ್ಟಿ ಚಿಂಚಲಿ ಮಾಯಮ್ಮ ಅಂತ ನಮ್ದೊಂದು ದೊಡ್ಡ ಕುರಿ ಇತ್ತು. ಅದೊಂದು ಸ್ವಲ್ಪ ಹುಷಾರಿಲ್ದಾಗ ಗೆದ್ದಾಯ್ತು ಕುರಿ. ಅದ್ರ ನೆನಪಿಗೋಸ್ಕರ ಇನ್ನು ತಾಮಂದಿ ಇವತ್ತು ಅದ್ರ ಹೆಸರು ಮೇಲೆ ಫಸ್ಟೇ ಕಣ ಇದು ಆಡಿಸ್ತಾ ಇದೀವಿ ಅಣ್ಣ. ನೀವು ಎಷ್ಟು ಕಣ ತಾಮ ಎಂದಿದ್ನ? ಇದು 50,000 ಕೊಟ್ಟು ನಾವೇ ತಂದಿದ್ದೀವಿ ಅಣ್ಣ. ಆ ಕಡೆ ಬಗದಿದ್ದು ಆ ಕಡೆ ಎಲ್ಲ ಚೆನ್ನಾಗಿ ಆಡಿದ್ವಿ. ನಮ್ಮ ಹತ್ರ ಬಂದ್ಮೇಲೆ ಇದು ಫಸ್ಟೇ ಕಣ. ಏನೈತೆ 2ಲ್ಲಾಗ ಒಂದು ಕಣ ಆಗೈತಣ್ಣ, ಮತ್ತು 4ಲ್ಲಾಗ 3rd ಪ್ಲೇಸ್ ಆಗ್ಯಾವಣ್ಣ. ಈಗ 6ನೇಲಿಗೆ ತೆಗೆದಿರೋದು. ಈಗ 1ನೇ ಕಣ ನೀವೀಗ ತಗೊಂಬಂದಿರೋದು ಫಸ್ಟ್, ಮೊದಲನೇ ಕಣಕ್ಕೆ ಈಗ ಆಗ್ತಿರೋದು. ಅಲ್ಲಿಗ 6ರಲ್ಲಿ ಬಂದು ಇನ್ನು 2 ತಿಂಗಳು ಐತೆ. 2 ಕಣ ಈಗ 6ರಲ್ಲಿ ಬಂದು 2 ತಿಂಗಳು ಅಂದರೆ ಇಷ್ಟು ದೊಡ್ಡ ಕಣಕ್ಕೆ ಆಗ್ತಾ ಇದ್ರ ರೀಸನ್ ಅಣ್ಣ? ಅಣ್ಣ ಏನಿಲ್ಲ, ರೀಸನ್ ಏನಿಲ್ಲ ಅಣ್ಣ. ನಮ್ದು ಜಾಲನ್ ಸವಿ ನೆನಪಿಗೋಸ್ಕರ ಆಗ್ತದವಣ್ಣ. ಇಲ್ಲೇ ಕಣ ಹೊಡೆದಿದ್ದೀವಿ, ಅದ್ರ ನೆನಪಿಗೋಸ್ಕರ ಆಗ್ತಾ ಇದೆ ನೋಡ್ರಿ. ಇದು ಅವ್ರ ಹಳೆ ಮರಿ ಅಂತ ಅಣ್ಣರ್ದು. ಈ ಮರಿ ಪಾಪ ಹುಷಾರಿಲ್ದೆ ಏನೋ ತೀರ್ಕೊಂತೇನೆ ಅಣ್ಣ. ಹಾಂ, ತೀರ್ಕೊಂತಾನ. ಜ್ವರ ಬಂದು ತೀರ್ಕೊಂಬಿಡ್ತು. ಹಂಗಾಗಿ ಅವ್ರ ಸವಿ ನೆನಪಿಗೋಸ್ಕರ ಆಡಿಸ್ತದೆ. ಆ ಮರಿ ಸವಿ ನೆನಪಿಗೋಸ್ಕರ ಇದನ್ನು ತಗೊಂಬಂದಿದ್ರಂತ ಅಣ್ಣವ್ರು. 50,000 ಕೊಟ್ಟು ಆ ಕಡೆ ಭಾಗದಿದ್ದ ಅವ್ರ ಹತ್ರನೂ ಅಲ್ಲಿ ಪ್ಲೇಸ್ ಆಗಿ ಚೆನ್ನಾಗಿ ಆಡಿತ್ತಂತೆ. ಇವ್ರ ಹತ್ರ ಬಂದು ಇದು ಮೊದಲನೇ ಕಣ ಆಗ್ತಿರೋದು ನೀವು? ಮೊದಲನೇ ಕಣ ಹೊನ್ನಳ್ಳಿ ಕಣಕ್ಕೆ, ಕೇಸರಿ ಕಣಕ್ಕೆ ಹಾಕೊಂಬಂದಿದ್ದಾರೆ. ಒಳಗೆ ಆಡ್ಸಿದ್ರಣ್ಣ? ಇನ್ನೂ ಇಲ್ಲ. ನೋಡ್ಬೋದು ನೀವು ಮರಿ, ಆ ಮರಿ ಹೇಗಿದೆ ಅಂತ. ಎಂಥವ್ರಿಗಾದ್ರೂ ಮರಿ ಮೇಲೆ ಒಂಚೂರು
ಏನಾದರೂ ಗಾಯ ಆದ್ರೇ ತಡ್ಕೊಳಲ್ಲ ಅಂಥದ್ರಲ್ಲಿ ಮರಿಯು ನಮ್ಮಿಂದ ದೂರ ಆಯಿತು ಅಂದ್ರೆ ಅವರು ಎಷ್ಟು ತಡ್ಕೊಂಡಿದ್ದಾರೋ ಅದು ಅವ್ರಿಗೆ ಗೊತ್ತು ಪಾಪ. ನೋಡ್ಬೋದು ನೀವು, ಅದ್ರ ನೆನಪಲ್ಲೇ ಈ ಮರಿನ ತಗೊಂಬಂದಿದ್ದಾರೆ ಅಣ್ಣರು. ಈ ಒಳಗೆ ಆಡ್ಸಿದ್ರಣ್ಣ ಈಗ ಇವಾಗ ಬರ್ಸ್ ಬಂದೇವಣ್ಣ ಸರ್, ಈಗ ಆಡಿಸ್ಬೇಕು. ನೆಕ್ಸ್ಟ್ ಇನ್ನು ಹೋಗೋದೈತೆ ಮರಿ. ನೋಡ್ಬೋದು ನೀವು ಮರಿನೂ ಇದು ಯಾವುದು ಕಮ್ಮಿ ಇಲ್ಲ, ಮರಿನೂ ತುಂಬ ಚೆನ್ನಾಗೈತೆ. ನೆಕ್ಸ್ಟ್ ಒಳಗೆ ಹೋಗೋದೈತಿ ಈ ಮರಿನೂ. ನೋಡ್ಬೇಕು ಇವ್ರ ಹತ್ರ ಬಂದು ಇದನ್ನು ಮೊದಲನೇ ಕಣ ಅಂತ, ಇದನ್ನು ಅಣ್ಣ ಮೊದಲನೇ ಕಣ ಅಂತ. ಅದು ನಿಮ್ದು ಹಳೆ ಮರಿ ಎಷ್ಟು ಕಣ ಆಗಿತ್ತಣ್ಣ? ಅದು 4-5 ಒಂದು 5-6 ಕಣ ಆಗಿದ್ದು. 5-6 ಕಣ. ಎಲ್ಲ ಹಾಕಿರೋ ದೊಡ್ಡ ಕಣಗಳಿಗೆ ಹಾಕಿರೋ. ನೋಡ್ರಿ ಆ ಮರಿ ಎಲ್ಲ ದೊಡ್ಡ ಕಣಗಳಿಗೆ ಹಾಕಿದ್ರಂತೆ. ಎಲ್ಲ ಕಡೆ ಪ್ಲೇಸ್ ಮಾಡಿ ಹೆಸರು ಮಾಡಿದ್ದಂಥ ಮರಿ ಇವತ್ತು ಅವರಿಂದ ದೂರ ಆಗೈತೆ ಮರಿ. ಅದರ ನೆನಪಿಗೋಸ್ಕರ ಈ ಮರಿನ ತಗೊಂಬಂದಿದ್ದಾರೆ ಅಣ್ಣವರು. ಹೊನ್ನಳ್ಳಿ ಕೇಸರಿ ಕಣಕ್ಕೆ ಬಂದಿರೋ ಮರಿಗಳಲ್ಲಿ ಇಲ್ಲೊಂದು ಮರಿ ಐತಿ ಅಣ್ಣ. ಎಷ್ಟಲ್ಲ ಅಣ್ಣ ಇದು? 6. ಮರಿ ಹೆಸರೇನಣ್ಣ? ಚಿಕ್ಕಿಮಿಕ್ಕಿ ಜಾಲ. ಯಾವರಿಂದ ಅಣ್ಣ ಇದು? ಇದೇ ಹೊನ್ನಳ್ಳಿದ. ಇದು 6 ತಗೊಂಬಂದಿದ್ದೆ ಏನು ಮರಿ ಕುರಿದ ನಿಮ್ಮ ಹತ್ರನೇ ಐತಣ್ಣ? 6 ನೀವು ತಗೊಂಬಂದಿದ್ದ. ಎಷ್ಟಕ್ಕೆ ತಗೊಂಬಂದ್ರಣ್ಣ ನೀವು ಇದನ್ನ? ನಾವು ನಮ್ಮ ಮನೇಲಿ ಅವ್ರ ಹತ್ರ ಪ್ಲೇಸ್ ಆಗಿತ್ತ ಇದು ಮರಿ? 4 ಪ್ಲೇಸ್ ಪ್ಲೇಸ್ ಆದ್ಮೇಲೆ ಇದು ಅವ್ರ ಹತ್ರ ಕಣ ಆಗಿತ್ತಂತೆ. ಅದನ್ನು ನೋಡಿ ಇವರು 6 ನೀವು ತಗೊಂಬಂದಿರೋದು. 6 ಅಣ್ಣ ತಗೊಂಬಂದಿದ್ದಾರೆ. ಇದು ನೀವು 6 ಆಗ್ತಿರೋದು ಮೊದಲನೇ ಕಣನು? 6 ಮೊದಲನೇ ಕಣ ಅಂತ. ಇದು ಹೊನ್ನಳ್ಳಿಗೆ ಬಂದೈತೆ ನೋಡ್ರಿ. ಮರಿ ಹಿಂಗೈತೆ, ತೋರಿಸ್ತೀನಿ. ಮರಿ ಹೆವಿ ರ್ಯಾಶ್ ಐತೆ. ಆಗಲೇ ರ್ಯಾಶ್ ಇತ್ತು ನೋಡಿದ್ವಿ ನಾವು. ಈಗ ಅಣ್ಣಾರು ಅದಕ್ಕೆ ಹಿಡ್ಕೊಂಡಿದ್ದಾರೆ. ನೋಡ್ಬೋದು ನೀವು ಮರಿ ಹಿಂಗೈತೆ.